ನಮಸ್ಕಾರ ಎಲ್ಲರಿಗೂ. ದಿನ ಬೆಳಿಗ್ಗೆ ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೆ ಈ ರೀತಿಯಾಗಿ ಒಂದು ಸಲ ರವಾ ಢೋಕ್ಳಾನ ಟ್ರೈ ಮಾಡಿರಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ. ಅಷ್ಟು ಸಿಂಪಲ್ ಆಗಿರ್ತೈತಿ. ಮನೆ ಒಳಗೇನೆ ಡಿಫ್ರೆಂಟ್ ಮಾಡಿದಾಗ ಮನೆ ಮಂದಿನೂ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ಬರೀ ಹಂಗಿದ್ರೆ ಈ ರವಾ ಢೋಕ್ಳಾ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ಮೊಸರು ತೊಗೊಂಡ್ರಿ. ಮೊಸರನ್ನ ನಾನು ಬೀಟ್ ಮಾಡಿ ತೊಗೊಂಡೀನಿ. ನೀವು ಬೇಕಿದ್ರೆ ಗಟ್ಟಿ ಮಜ್ಜಿಗೆನ ತೊಗೊಳ್ಬೋದು ರೀ. ಅರ್ಧ ಕಪ್ ಮೊಸರಿಗೆ ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳತ್ತನ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಒಂದು ಸಲ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಬೇಕ್ರಿ. ಈಗ ನೋಡಿರಿ ಇದೆಲ್ಲನೂ ಮಿಕ್ಸ್ ಆಗೈತಿ. ಮಿಕ್ಸ್ ಆದಮೇಲೆ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಚಿರೋಟಿ ರವೆ ಹಾಕ್ಕೊಳತ್ತನ್ರಿ. ಚಿರೋಟಿ ರವೆ ಇಲ್ಲಾಂದ್ರೆ ನೀವು ಬಾಂಬೆ ರವಾನ ಮಿಕ್ಸಿ ಒಳಗೆ ಹಾಕಿ ಪಲ್ಸ್ ಮೋಡೊಳಗೆ ಜಸ್ಟ್ 1 ಸೆಕೆಂಡ್ ಮಿಕ್ಸ್ ಮಾಡಿದ್ರೆ ಸಾಕ್ರಿ. ಚಿರೋಟಿ ರವಾದ ಯಾವ ರೀತಿ ಟೆಕ್ಸ್ಚರ್ ಇರ್ತೈತಲ್ರಿ ಅದೇ ರೀತಿಯಾಗಿ ಬರ್ತೈತಿ. ಈಗ ಇದನ್ನು ರವೆ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕ್ರಿ. 1 ಕಪ್ ರವಾಗ ಅರ್ಧ ಕಪ್ ಮೊಸರು, ಅರ್ಧ ಕಪ್ ಆಗುವಷ್ಟು ನೀರನ್ನ ಮಿಕ್ಸ್ ಮಾಡ್ಕೊಂಡ್ರಿ. ಈಗ ಇದು ನೋಡಿರಿ ಚಲೋ ತಂಗ ಎಲ್ಲ ಮಿಕ್ಸ್ ಆಗೈತಿ. ಇದನ್ನು ಒಂದು ಪ್ಲೇಟ್ ಮುಚ್ಚಿ 10 ನಿಮಿಷ ನೆನೆಯಾಕ ಬಿಡಬೇಕಾಗ್ತೈತೆ ರೀ. ಇಲ್ಲೇ ನಾನು 2 ಪ್ಲೇಟ್ ತೊಗೊಂಡ್ರಿ. ಈ ಪ್ಲೇಟಿಗೆ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಇಟ್ಕೊಂಡನಿ. ಈಗ ನೋಡಿರಿ 10 ನಿಮಿಷ ಆಗೈತಿ. ರವೆ ಎಲ್ಲ ಚಲೋ ತಂಗ ನೆನೆದಿರ್ತೈತೆ ರೀ. ಇದಕ್ಕೀಗ ನಾನು ಒಂದು 2 ಟೀ ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ ಹಾಕ್ಕೊಳತ್ತೇನೆ ರೀ. ಹಂಗೆ ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ತುರಿದಿರೋಂಥ ಶುಂಠಿ ಹಾಕ್ಕೊಳತ್ತೀನಿ. ಶುಂಠಿ ಹಾಕೋದ್ರಿಂದ ಟೇಸ್ಟ್ ಮಸ್ತಾಗಿ ಬರ್ತೈತಿ. ಈಗ ಇದಕ್ಕೆ 1 ಸ್ಯಾಶೆಟ್ ನಾನು ಇನೋ ಹಾಕ್ಕೊಳತ್ತೇನೆ ರೀ. ನೀವು ಇನೋ ಇಲ್ಲ ಅಂದ್ರೆ ಅಡುಗೆ ಸೋಡಾನು ಹಾಕ್ಕೊಳ್ಬೋದು ರೀ. ಬೇಕಿಂಗ್ ಪೌಡ್ರ್ ಎಲ್ಲ ರೀ, ಅಡುಗೆ ಸೋಡಾ. ಈಗ ಇದನ್ನು ಫಟಾಫಟ್ ಅಂಥೇಳಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟಿಗೆ ಹಾಕ್ಕೊಳ್ಬೇಕಾಗ್ತೈತೆ ರೀ. ನಿಮ್ಮ ಹತ್ರ ಇಡ್ಲಿ ಸ್ಟ್ಯಾಂಡ್ ಇತ್ತಂದ್ರೆ ಇಡ್ಲಿ ಸ್ಟ್ಯಾಂಡ್ ಒಳಗೆ ಹಾಕೋರಿ. ಇಲ್ಲಾಂದ್ರೆ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇತ್ತಂದ್ರೆ ಅದ್ರೊಳಗೆ ಹಾಕೋಬೋದು ರೀ. ಇಲ್ಲಾಂದ್ರೆ ಕೇಕ್ ಟಿನ್ ಇತ್ತಂದ್ರೆ ಕೇಕ್ ಟಿನ್ ಒಳಗೆ ಹಾಕ್ಕೊಡ್ರಿ. ಇಲ್ಲಾಂದ್ರೆ ಯಾವುದೇ ಟಿಫಿನ್ ಬಾಕ್ಸ್ ಇರ್ತಾವಲ್ಲ ರೀ ಅದ್ರೊಳಗೆ ಹಾಕೋಬೋದು. ನಾನಿಲ್ಲಿ ಪ್ಲೇಟ್ ಒಳಗೆ ಹಾಕಿ ತೋರ್ಸತ್ತೇನೆ ರೀ. ಫಟಾಫಟ್ ಅಂಥೇಳಿ ಇನ್ನೂ ಹಾಕಿದ್ಮೇಲೆ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟಿಗೆ ಹಾಕ್ಕೊಳ್ಬೇಕಾಗ್ತೈತೆ ರೀ. ಇದ್ರ ಮೇಲೆ ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳತ್ತೇನೆ ರೀ. ಟೇಸ್ಟ್ ಮಸ್ತ್ ಬರ್ತೈತಿ, ನೋಡಾಕೂ ಮಸ್ತ್ ಅನ್ನಿಸ್ತೈತಿ. ಈಗ ಇದನ್ನು ನಾವು ಇಡ್ಲಿ ಯಾವ ರೀತಿ ಸ್ಟೀಮ್ ಮಾಡ್ತೇವಲ್ಲ ರೀ ಅದೇ ರೀತಿ ಸ್ಟೀಮ್ ಮಾಡ್ಕೊಳ್ಬೇಕಾಗ್ತೈತಿ. ನಾನಿಲ್ಲಿ ಒಂದು ಕಡಾಯಿ ಒಳಗೆ ಸ್ವಲ್ಪ ನೀರು ಹಾಕಿ ಒಂದು ಸ್ಟ್ಯಾಂಡ್ ಹಾಕಿಬಿಟ್ಟು ನೀರನ್ನ ಬಿಸಿ ಮಾಡ್ಕೊಂಡಿದ್ದೆ. ಅದರೊಳಗೆ ಈ ಪ್ಲೇಟ್ನ ಇಡಾತೇನೆ ರೀ. ಈಗ ಇದನ್ನು ಮುಚ್ಚಿಬಿಟ್ಟು ಲೋ ಫ್ಲೇಮ್ ಒಳಗೆ ಒಂದು 10 ರಿಂದ 15 ನಿಮಿಷ ಬೇಯಿಸ್ಕೊಳ್ಬೇಕಾಗ್ತದೆ ರೀ. ಈ ಕಡಾಯಿ ಒಳಗೆ ಇನ್ನೊಂದು ಪ್ಲೇಟನ್ನು ನಾನು ಇಟ್ಟೇನೆ ರೀ. ಇದು ರೆಡಿ ಆಗೋಷ್ಟರೊಳಗೆ ಇದಕ್ಕೊಂದು ಸೂಪರ್ ಆಗಿರೋಂಥ ಚಟ್ನಿ ಮಾಡಿ ತೋರಿಸ್ತೇನೆ ರೀ. ಈ ಕಡೆ ನಾನು ಬ್ಯಾಡಗಿ ಮೆಣಸಿಕಾಯಿನ ಬಿಸಿ ನೀರೊಳಗೆ ಹಾಕಿ ಇಟ್ಟಿದ್ದೆ ರೀ ಒಂದು ಅರ್ಧ ತಾಸು. ಬ್ಯಾಡಗಿ ಮೆಣಸಿಕಾಯಿ ಪೂರ್ತಿಯಾಗಿ ನೆನೆದವ್ರಿ. ನೀವು ಖಾರಕ್ಕೆ ಬೇಕಿತ್ತಂದ್ರೆ ಖಾರದ ಮೆಣಸಿಕಾಯಿನೂ ತೊಗೊಳ್ಬೋದು ರೀ. ಈಗ ಇದನ್ನು ಮಿಕ್ಸಿ ಜಾರ್ ಒಳಗೆ ಹಾಕೇನಿ. ಹಂಗೆ ಒಂದು ಅರ್ಧ ಕಪ್ ಆಗೋಷ್ಟು ಹುರಿದಿರೋಂಥ ಶೇಂಗಾ ತೊಗೊಂಡೇನಿ. ಶೇಂಗಾನ ನಾನು ಸಿಪ್ಪಿ ಸಮೇತ ಹಾಕೀನಿ. ನೀವು ಬೇಕಿದ್ರೆ ಸಿಪ್ಪಿ ತೆಗೆದು ತೊಗೊಳ್ಬೋದು. ಒಂದು 5 ರಿಂದ 6 ಬೆಳ್ಳುಳ್ಳಿ ಹೆಸಳು, ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಹಾಕೇನಿ ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು 2 ಚಿಟಿಕೆ ಆಗೋಷ್ಟು ಹಿಂಗೆ ಹಾಕೇನಿ ರೀ. ಇದು ಚಟ್ನಿ ಒಗ್ಗರಣೆ ಏನು ಹಾಕಂಗಿಲ್ಲ ರೀ. ಅದಕ್ಕಿಲ್ಲ ನಾನು ಹಿಂಗೆ ಸೇರ್ಸೇನಿ ಡೈರೆಕ್ಟಾಗಿ. ಹಂಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕೇನಿ ರೀ. ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಮಸ್ತ್ ಬರ್ತೈತಿ ಚಟ್ನಿಗೆ. ಈಗ ಇದಕ್ಕೆ 1 ಕಪ್ ಆಗೋಷ್ಟು ನೀರನ್ನ ಸೇರಿಸ್ಬಿಟ್ಟು ನೈಸಾಗಿ ಇದನ್ನು ರುಬ್ಕೊಳ್ಬೇಕಾಗ್ತೈತೆ ರೀ. ನೋಡ್ತಿರ್ಬೋದು ರೀ ಚಟ್ನಿ ಎಷ್ಟು ಸ್ಮೂತಾಗಿ ಬಂದೈತಿ. ಈ ರೀತಿಯಾಗಿ ರುಬ್ಬಿದ್ರೆ ಚಟ್ನಿ ಮಸ್ತಾಗಿ ರೆಡಿ ಆಗ್ತೈತೆ ರೀ. ಕೊಬ್ಬರಿ ಚಟ್ನಿ ಯಾವಾಗಲೂ ತಿಂದಿರ್ತೀವಿ ರೀ. ಆದರೆ ಈ ರೀತಿಯಾಗಿ ಢೋಕ್ಳಾಗ ಈ ಚಟ್ನಿ ಮಾಡ್ಕೊಂಡು ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ. ಈಗ ನೋಡ್ತಿರ್ಬೋದು ರೀ ಚಟ್ನಿ ರೆಡಿ ಆಗೈತಿ. ಈ ಕಡೆ ಚಟ್ನಿ ಆಗೋಷ್ಟರೊಳಗೆ ಢೋಕ್ಳಾನು ರೆಡಿಯಾಗಿರ್ತೈತೆ ರೀ. ಈಗ ಇದನ್ನು ತೆಗೆದುಬಿಟ್ಟು ಒಂದು ಸಲ ಟೂತ್ ಪಿಕ್ ಅಥವಾ ಒಂದು ಚಾಕುನ ಹಾಕಿಬಿಟ್ಟು ನೋಡಿರಿ. ಏನಾರೇ ಸ್ವಲ್ಪನೂ ಅಂಟ್ಲಿಲ್ಲ ಅಂದ್ರೆ ಢೋಕ್ಳಾ ರೆಡಿ ಆಗೈತೆ ಅಂತ ಅರ್ತಾರೆ. ಈಗ ನೋಡಿರಿ ಇದನ್ನ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನು ಕೆಳಗೆ ತೆಗೆದು ಇಡಾಕ್ತೇನೆ ರೀ. ಇದು ಸ್ವಲ್ಪ ತಣ್ಣಗಾಗಬೇಕು. ನೋಡ್ತಿರ್ಬೋದು ಎಷ್ಟು ಸೂಪರಾಗಿ ಕಾಣತ್ತೈತಿ. ಇದು ಸ್ವಲ್ಪ ತಣ್ಣಗಾಗುವಷ್ಟರೊಳಗೆ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳತ್ತೇನೆ ರೀ. ಕಡಾಯಿ ಒಳಗೆ ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೇನಿ ರೀ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೇನಿ. ಸಾಸಿವೆ ಎಲ್ಲ ಚಟ್ಪಟ ಆದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೇನಿ ರೀ. ಜೀರಿಗೆನೂ ಸ್ವಲ್ಪ ಚಟ್ಪಟ ಆದಮೇಲೆ ಇದಕ್ಕೆ ಒಂದು 2 ಮೆಣಸಿಕಾಯಿನ ಕಟ್ ಮಾಡಿಬಿಟ್ಟು ಹಾಕೇನಿ. ಹಂಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೇನಿ ರೀ. ಈಗ ಇದನ್ನು ಚಲೋ ತಂಗ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ರೆ ಒಗ್ಗರಣೆ ರೆಡಿ ಆಗ್ತೈತೆ ರೀ. ಈ ಒಗ್ಗರಣೆನ ಢೋಕ್ಳಾದ ಮೇಲೆ ಹಾಕಬೇಕಾಗ್ತೈತಿ. ಯಾರೆಲ್ಲ ಚಾನಲ್ ಹೊಸದಾಗಿ ನೋಡತ್ತೀರಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ಆದಷ್ಟು ಎಲ್ಲ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡ್ರಿ. ಈ ಮುಖಾಂತರ ಇನ್ನೂ ಹೆಚ್ಚಾಗಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ಈಗ ಇದನ್ನು ನಮ್ಗೆ ಯಾವ ಶೇಪ್ ಬೇಕಲ್ರಿ ಆ ಶೇಪ್ ಒಳಗೆ ಕಟ್ ಮಾಡ್ಕೊಳತ್ತೀನಿ. ಇಲ್ಲೇ ನಾನು ಸ್ಕ್ವೇರ್ ಕಟ್ ಮಾಡ್ಕೊಳತ್ತೀನಿ. ನೀವು ಬೇಕಿದ್ರೆ ಇದನ್ನು ಪೂರ್ತಿ ಪ್ಲೇಟ್ನ ಡಿಮೋಲ್ಡ್ ಮಾಡಿಬಿಟ್ಟು
ಪಿಜ್ಜಾ ಯಾವ ರೀತಿ ಕಟ್ ಮಾಡ್ಕೊಳ್ತೇವಲ್ರಿ ದೊಡ್ಡ ದೊಡ್ಡಾಗಿ ಪೀಸ್ ಆ ರೀತಿನೂ ಕಟ್ ಮಾಡ್ಕೊಳ್ಬೋದು. ನೋಡ್ತಿರ್ಬೋದು ಸ್ವಲ್ಪನೂ ಕೆಳಗೆ ಪ್ಲೇಟಿಗೆ ಅಂಟಿಲ್ಲ ರೀ, ಅಷ್ಟು ಸೂಪರಾಗಿ ರೆಡಿ ಆಗ್ತೈತಿ. ನೀವು ಏನಾರೇ ಒಂದ್ಸಲ ಇದನ್ನು ತಿಂದರೆ ಸಾಕು ಮತ್ತು ಇದನ್ನು ಮಾಡ್ಕೊಳ್ತೀರಿ, ಅಷ್ಟು ಟೇಸ್ಟಿಯಾಗಿರ್ತೈತಿ. ಮನೆಯೊಳಗೆ ಸ್ವಲ್ಪ ಏನಾರು ಡಿಫ್ರೆಂಟಾಗಿ ಬ್ರೇಕ್ಫಾಸ್ಟ್ ಮಾಡಿದಾಗ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ದೊಡ್ಡವರಾಗಿರ್ಬೋದು, ಸಣ್ಣವರಾಗಿರ್ಬೋದು, ಅಥವಾ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಇದನ್ನು ಟಿಫಿನ್ ಬಾಕ್ಸಿಗೂ ಹಾಕ್ಕೊಡ್ಬೋದು ರೀ. ಪೂರ್ತಿಯಾಗಿ ಖಾಲಿ ಮಾಡ್ತಾರೆ, ಅಷ್ಟು ಟೇಸ್ಟಿಯಾಗಿರ್ತೈತಿ. ಒಂದು ಸಲ ನೀವು ಇದನ್ನು ಟೇಸ್ಟ್ ಮಾಡಿದರೆ ಸಾಕು ಪ್ರತಿ ಸಲನೂ ಇದನ್ನು ಮಾಡಿಕೊಂಡು ತಿನ್ಬೇಕು ಅನ್ನಿಸ್ತೈತಿ. ಈ ಚಟ್ನಿ ಜೊತೆ ಅಂತೂ ಸೂಪರಾಗಿರ್ತೈತಿ ರೀ. ಪುದೀನ ಚಟ್ನಿ ಬೇಕಿದ್ರೆ ಅದನ್ನು ಮಾಡ್ಕೊಳ್ಬೋದು ರೀ, ಅದಕ್ಕೂ ಸೂಪರಾಗಿರ್ತೈತಿ. ನೀವು ಸಹಿತ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡ್ತೀರಾ ಅಂತ ತಿಳ್ಕೊತೀನಿ. ಈ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ರೀ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ಮತ್ತು ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.